ಬೆಂಗಳೂರು ನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ ಬೆಂಗಳೂರು ನಗರ, ಬಿಬಿಎಂಪಿ ಹಾಗೂ ಲಯನ್ಸ್ ಕ್ಲಬ್ ಜಿಲ್ಲೆ 317 ಸಹಯೋಗದೊಂದಿಗೆ ಯುವಜನೋತ್ಸವ 2024 ಜಿಲ್ಲಾ ಮಟ್ಟದ ರೆಡ್ ರಿಬ್ಬನ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಹಾಯಕ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಉಮಾ ಬುಗ್ಗಿ, ಯುವ ಜನ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಶಿಕಲಾ, ಲಯನ್ಸ್ ಉಪಜಿಲ್ಲಾ ರಾಜ್ಯಪಾಲರಾದ ಈಶ್ವರನ್, ಚಲನಚಿತ್ರ ನಟರಾದ ಗಣೇಶ್ ರಾವ್ ಕೆಸರ್ಕಾರ್ ರವರು ಚಾಲನೆ ನೀಡಿದರು. ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ರಮೇಶ್, ಡಾಕ್ಟರ್ ಕೋಮಲ, ಲಯನ್ ಮನೋಜ್ ಕುಮಾರ್ ರವರು ವಿಜೇತರಿಗೆ ಬಹುಮಾನ ವಿತರಿಸಿದರು. ಜಿಲ್ಲಾ ಮೇಲ್ವಿಚಾರಕರಾದ ಡಿಎಂ ಯಶೋಧ ಹಾಗೂ ಹನುಮಂತ ರಾಯಪ್ಪರವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ವೇಳೆ ನಟ ಗಣೇಶ್ ರಾವ್ ಕೆಸರ್ಕಾರ್ ರವರು ಮಾತನಾಡಿ, HIV ಏಡ್ಸ್ ಬಗ್ಗೆ ಅರಿವು, ಸೇವಾ ಸೌಲಭ್ಯಗಳ ಮಾಹಿತಿ, ಕಳಂಕ ಮತ್ತು ತಾರತಮ್ಯ, HIV ಏಡ್ಸ್ ತಡೆ ಕಾಯ್ದೆ 2017, ನ್ಯಾಕೋ ಏಡ್ಸ್ ಆಪ್, ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097, STI ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಈ ಮ್ಯಾರಥಾನ್ನ ಮೂಲ ಉದ್ದೇಶವಾಗಿದೆ. ಮ್ಯಾರಥಾನ್ನಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೆಡ್ ರಿಬ್ಬನ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,500, ತೃತೀಯ ಬಹುಮಾನ 2,500, ಸಮಾಧಾನಕರ ಬಹುಮಾನ 4,000 ರೂಗಳನ್ನು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಪುಟ ಕಾರ್ಯದರ್ಶಿ ಲಯನ್ ರಾಮಚಂದ್ರ, ಲಯನ್ ಮನೋಜ್ ಕುಮಾರ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಂ ರೇವಣ್ಣ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರದ NSS ಘಟಕದ ಕಾರ್ಯಕ್ರಮಾಧಿಕಾರಿಗಳಾದ ಪ್ರೊಫೆಸರ್ ರತ್ನಕುಮಾರಿ BM, NSS ಸ್ವಯಂ ಸೇವಕರು, ಯಶವಂತಪುರ ಸ್ಪರ್ಶ ಆಸ್ಪತ್ರೆ, ಆಸ್ಟರ್ ಆಸ್ಪತ್ರೆ, ಹಲವು ರಕ್ತನಿಧಿಯ ವೈದ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಯುವಜನೋತ್ಸವ 2024 ಜಿಲ್ಲಾ ಮಟ್ಟದ ರೆಡ್ ರಿಬ್ಬನ್ ಮ್ಯಾರಥಾನ್, ಇದನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಹಾಗೂ ಲಯನ್ಸ್ ಕ್ಲಬ್ 317A ಹಾಗೂ ಇತರ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಸೇರಿ ಯುವ ಜನಾಂಗದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡೋದಕ್ಕೆ, ಏಡ್ಸ್ ಅನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ಮೆಜರ್ಸ್ ಎಲ್ಲ ತಗೋಬೇಕು ಅನ್ನೋದನ್ನ ಒಂದು ಮ್ಯಾರಥಾನ್ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಈ ಬಾರಿ ಕೂಡ ಈ ಮ್ಯಾರಥಾನ್ ಅಲ್ಲಿ ಪ್ರಥಮವಾಗಿ ಬಂದವರಿಗೆ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,500, ತೃತೀಯ ಬಹುಮಾನ 2,500 ಮತ್ತೆ ಸಮಾಧಾನಕರ ಬಹುಮಾನ 8 ಜನರಿಗೆ 4,000 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಇದನ್ನ ಪ್ರೋತ್ಸಾಹನ ಕೊಡ್ತಾ ಇರೋದು ಅವರವನ್ನು ಉತ್ತೇಜನ ಮಾಡೋದಕ್ಕೆ ಮತ್ತೆ ಈ ಒಂದು ಕಾರ್ಯಕ್ರಮ ಭಾಗಿಯಾಗುವ ಎಲ್ಲರೂ ಕೂಡ ಭಾಗಿಯಾಗಲಿ ಅನ್ನೋ ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಸಮಾಜಕ್ಕೆ ನಾವೇನು ಮಾರ್ಗದರ್ಶನ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದರ ನಿಟ್ಟಿನಲ್ಲಿ ಸುಮಾರು ಎಲ್ಲಾ ಆಸ್ಪತ್ರೆಗಳು ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಕೂಡ, ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಶುಭವಾಗ್ಲಿ. ಏಡ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಸಮಾಧಾನವನ್ನ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಮಾದರಿಯಾಗೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ. ಆಲ್ ದ ಬೆಸ್ಟ್. ಕರ್ನಾಟಕ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 317A ವತಿಯಿಂದ ವಿಶೇಷವಾಗಿ ಯುವಜನ ಕ್ರೀಡಾ ಇಲಾಖೆ ವತಿಯಿಂದ ಏಡ್ಸ್ ಬಗ್ಗೆ ಅವೇರ್ನೆಸ್ ಹಾಗೂ ಏಡ್ಸ್ ತಡೆಗಟ್ಟುವ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮ್ಯಾರಥಾನ್ ಆಯೋಜಿಸಿ ಇಲ್ಲಿಂದ 18 ವರ್ಷದಿಂದ 25 ವರ್ಷದ ತನಕ ಎಲ್ಲ ಯುವ ಸ್ಪರ್ಧಿಗಳಿಗೆ ಒಂದು ಮ್ಯಾರಥಾನ್ ಓಟ ಏರ್ಪಡಿಸಿದ್ದೇವೆ. ಇದಕ್ಕೆ ವಿಶೇಷವಾಗಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 317A ಪ್ರತಿ ವರ್ಷ ಏಡ್ಸ್ ಅವೇರ್ನೆಸ್ ಆಗಲಿ, ಬ್ಲಡ್ ಡೊನೇಷನ್ ಕಾರ್ಯಕ್ರಮಗಳು, ಎಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳು ಕೈಗೊಳ್ತಾ ಇದ್ದೀವಿ. ಇದಕ್ಕೆ ಇಂದಿನ ಉಪಜಿಲ್ಲಾ ರಾಜ್ಯಪಾಲರಾದ ಈಶ್ವರನ್ ಸರ್ ಹೊಂದಿದ್ದಾರೆ, ಅವರಿಗೂ ಈ ಕಾರ್ಯಕ್ರಮವನ್ನು ಅಭಿನಂದಿಸ್ತಾ ಇದ್ದೀನಿ. ಜೊತೆಗೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ರಾಮಚಂದ್ರ ಸರ್ ಇದ್ದಾರೆ, ಹಾಗೆ ಲಯನ್ಸ್ ಕ್ಲಬ್ನ ಸ್ನೇಹಿತರಿದ್ದಾರೆ. ಎಲ್ಲ ಜಿಲ್ಲಾ ಕುಟುಂಬ ಕಲ್ಯಾಣ ಎಲ್ಲ ಅಧಿಕಾರಿಗಳಿಗೂ ಈ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಇವತ್ತು ರೆಡ್ ರಿಬ್ಬನ್ ಮ್ಯಾರಥಾನ್ ಕಾರ್ಯಕ್ರಮವನ್ನ ಬಿಬಿಎಂಪಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಲಯನ್ಸ್ ಕ್ಲಬ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖಾಂತರ ಇವತ್ತು ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಯುವ ಜನರು ಏಡ್ಸ್ ತಡೆಗಟ್ಟುವಲ್ಲಿ ಯಾವ ರೀತಿ ಪಾತ್ರವನ್ನ ವಹಿಸಬೇಕು, ಅವರು ಈ ಕಾಯಿಲೆಯನ್ನ ಮಟ್ಟ ಹಾಕ್ಲಿಕ್ಕೆ ಪ್ರಿಕಾಷನ್ಸ್ ತಗೊಳ್ಬೇಕಾಗಿರೋದ್ರ ಬಗ್ಗೆ ಅವೇರ್ನೆಸ್ ನ ಮೂಡಿಸೋದಕ್ಕೆ ಅಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 250ರಿಂದ 300 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಮ್ಯಾರಥಾನ್ ನಲ್ಲಿ ವಿಜೇತರಾದವರಿಗೆ ಬಹುಮಾನ ಕೊಡೋದ್ರ ಮೂಲಕ ಮ್ಯಾರಥಾನ್ ಪಟುಗಳಿಗೆ ಕೂಡ ಉತ್ತೇಜನ ನೀಡ್ತಾ ಇದೆ.
ಜೊತೆಗೆ ಈ ಮ್ಯಾರಥಾನ್ 5 ಕಿಲೋಮೀಟರ್ ಇರೋದ್ರಿಂದ ಈ 5 ಕಿಲೋಮೀಟರ್ ಓಡುವಂತ ಮಾರ್ಗದಲ್ಲಿ ಇರುವಂತ ಜನರಿಗೂ ಕೂಡ ಏಡ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಅವೇರ್ನೆಸ್ ನ ಮೂಡಿಸೋದ್ರ ಅಂಗವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆರ್ಗನೈಸ್ ಮಾಡಿದ್ದೇವೆ ಇವತ್ತು. ಇದರಲ್ಲಿ ಬಹುಮುಖ್ಯವಾಗಿ ಯುವಜನರಲ್ಲಿ HIV AIDS ಹೇಗೆ ಹರಡುತ್ತೆ, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು, ಜನರಿಗೆ ಪ್ರತಿಯೊಬ್ಬರಿಗೂ ಈ ಮಾಹಿತಿ ತಲುಪಿ ನಿಯಂತ್ರಣವನ್ನ ಮಾಡುವಲ್ಲಿ ಸಹಕಾರ ಮಾಡಬೇಕು. ಮತ್ತೆ ಜನರಲ್ಲಿ HIV AIDS ಇರೋದ್ರ ಬಗ್ಗೆ ಕಳಂಕ ಮತ್ತು ತಾರತಮ್ಯವನ್ನ ಜನರುಗಳಿಗೆ ತಿಳಿಸಿ ಕಳಂಕ ಮಾಡಬಾರ್ದು, ತಾರತಮ್ಯವನ್ನ ಮಾಡಬಾರ್ದು HIV ಇರ್ತಕ್ಕಂಥ ಪೇಷಂಟ್ಗಳಿಗೆ ಅನ್ನೋ ಉದ್ದೇಶದಿಂದ 2017 ಕಾಯ್ದೆ ಕೂಡ ಮಾಡಿದ್ದು. ಇದ್ರ ಈ ಅಂಗವಾಗಿ ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ.